ಆಡಳಿತ ಅಧಿಕಾರಿಗೆ 10 ವರ್ಷ ಜೈಲು ಶಿಕ್ಷೆ ಪ್ರಕಟಿಸಿದ್ಯಾಕೆ ಕೋರ್ಟ್? ವೈದ್ಯಕೀಯ ಸೀಟ್ಗಾಗಿ ಕಿವುಡರಾದ 20 ಅಭ್ಯರ್ಥಿಗಳು. ಅರಮನೆಯಲ್ಲಿ ಸಿಂಹಾಸನ ಜೋಡಣೆ ಹೇಗಿತ್ತು? ಫೋಟೋ ತೆಗೆದ ಯುವಕನಿಗೆ ಬಿತ್ತು ಗೂಸ. ಉತ್ತರಾಖಂಡ್ನಲ್ಲಿ ಮತ್ತೆ ಮೇಘಸ್ಫೋಟ. ಏನೆಲ್ಲ ಅವಾಂತರ? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸೆಪ್ಟೆಂಬರ್ 22ಕ್ಕೆ ಜಾತಿ ಜನಗಣತಿ ಆರಂಭವಾಗ್ತಾ ಇದ್ದು, ಜಾತಿ ಕೋಡ್, ಧರ್ಮದ ಕೋಡ್ ಗೊಂದಲದ ಬಗ್ಗೆ ಚರ್ಚಿಸಲು ಬಿಜೆಪಿ ಲಿಂಗಾಯತ ನಾಯಕರ ಸಭೆ ನಡೆಸಿದ್ರು. ಸಭೆಯಲ್ಲಿ ಧರ್ಮದ ಕಾಲಂನಲ್ಲಿ ನಾಸ್ತಿಕರು, ಇತರೆ ಎಂಬುದನ್ನು ಉಲ್ಲೇಖಿಸುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದು, ಕ್ರಿಶ್ಚಿಯನ್ ಲಿಂಗಾಯತ ಕೋಡ್ಗೂ ವಿರೋಧ ವ್ಯಕ್ತಪಡಿಸಿದೆ. ಅಲ್ಲದೆ ವೀರಶೈವ ಲಿಂಗಾಯತ ಧರ್ಮದ ಹೆಸರಲ್ಲಿ ಉಪಜಾತಿಗಳನ್ನು ಬರೆಸುವ ಬದಲು ಹಿಂದೂ ಧರ್ಮದ ಅಡಿಯಲ್ಲೇ ಲಿಂಗಾಯತ ಜಾತಿಗಳನ್ನ ಬರೆಸಬೇಕು ಅಂತ ಸಭೆಯಲ್ಲಿ ತೀರ್ಮಾನಿಸಿದೆ. ಸಮುದಾಯದ ಮಠಾಧೀಶರ ಜೊತೆ ಚರ್ಚೆ ನಡೆಸಿದ ಬಳಿಕ ಅಧಿಕೃತ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಸರ್ವೆ ಮೂಲಕ ಸಿದ್ದರಾಮಯ್ಯ ಮತ್ತೆ ವೀರಶೈವ ಲಿಂಗಾಯತರ ಸಮುದಾಯ ಒಡೆಯುವ ಕೆಲಸ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಹಿಂದೂ ಇದೆ, ಇಸ್ಲಾಂ ಇದೆ, ಕ್ರಿಶ್ಚಿಯನ್ ಇದೆ, ಜೈನ್ ಇದೆ, ಸಿಖ್ ಇದೆ, ಬುದ್ಧಿಸ್ಟ್, ಪಾರ್ಸಿಸ್, ನಾಸ್ತಿಕರು ಮತ್ತು ಇತರೆ ಅಂತಕ್ಕಂಥ ಕಾಲಂ ಅನ್ನು ಕೂಡ ಸೇರಿಸಿದ್ದಾರೆ. ಇದು ಕೂಡ ಕಾನೂನು ಬಾಹಿರವಾಗಿ ಇರುವಂತದ್ದು. ವೀರಶೈವ ಸಮಾಜವನ್ನು ಕೂಡ ಒಡೆಯುವಂತಹ ಒಂದು ಕುತಂತ್ರ, ಷಡ್ಯಂತ್ರ ಈ ಜಾತಿ ಜನಗಣತಿ ಹಿಂದೆ ಅಡಗಿರುವಂತದ್ದು. ಇಲ್ಲದೆ ಇರುವಂತಹ ಜಾತಿಗಳನ್ನು ಸೇರಿಸಿ ಜಾತಿಗಳ ಮಧ್ಯೆ ಸಂಘರ್ಷವನ್ನು ಮಾಡಿ, ಗೊಂದಲವನ್ನು ಉಂಟು ಮಾಡಿ, ಅದರಲ್ಲಿ ತಮ್ಮ ರಾಜಕೀಯ ರೊಟ್ಟಿಯನ್ನು ಸುಟ್ಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಇಲ್ಲದೆ ಇರತಕ್ಕಂಥ ವಿಷಯವನ್ನು ಕೈಗೆತ್ತಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ವೀರಶೈವ ಧರ್ಮೀಯರ ಇತಿಹಾಸವನ್ನು ಬಲ್ಲವರಾಗಿದ್ರು ಕೂಡ ಕುತಂತ್ರವನ್ನು ಮಾಡಿ ಈ ಸಮಾಜವನ್ನು ಕೌಲುದಾರಿಯಲ್ಲಿ ತರ್ತಕ್ಕಂಥ ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಆಗಿದೆ. ಕಾಂಗ್ರೆಸ್ ಶಾಸಕ ನಂಜೇಗೌಡಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಮಾಲೂರು ವಿಧಾನಸಭೆ ಚುನಾವಣೆ ಸಂಬಂಧ ಮತ್ತೆ ಮರು ಎಣಿಕೆಗೆ ಹೈಕೋರ್ಟ್ ಆದೇಶ ನೀಡಿದೆ. 2023ರ ಚುನಾವಣೆ ಫಲಿತಾಂಶದಲ್ಲಿ ಲೋಪ ಅಂತ ಮರು ಎಣಿಕೆಗೆ ಮಂಜುನಾಥ್ ಗೌಡ ಅರ್ಜಿ ಸಲ್ಲಿಸಿದ್ರು. 248 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಕೆವೈ ನಂಜೇಗೌಡ ಗೆಲುವು ಸಾಧಿಸಿದ್ರು. ಕಳೆದ 2 ವರ್ಷದಿಂದ ಹೈಕೋರ್ಟ್ನಲ್ಲಿ ನಡೆದಿದ್ದ ವಾದ ಪ್ರತಿವಾದಕ್ಕೆ ಇವತ್ತು ತೆರೆ ಬಿದ್ದಿದೆ. ಹೀಗಾಗಿ ನಂಜೇಗೌಡಗೆ ಮತ್ತೆ ಸಂಕಷ್ಟ ಎದುರಾಗಿದೆ. 4 ವಾರದ ಒಳಗೆ ಮರು ಎಣಿಕೆ ಮಾಡಿ ಹೊಸದಾಗಿ ಚುನಾವಣೆ ಫಲಿತಾಂಶ ಪ್ರಕಟಿಸಲು ಹೈಕೋರ್ಟ್ ಸೂಚನೆ ನೀಡಿದೆ. ಇನ್ನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಲು ಅವಕಾಶ ಇದೆ. 30 ದಿನ ಆದೇಶ ಅಮಾನತಿನಲ್ಲಿ ಇಡಲು ನಂಜೇಗೌಡ ಪರ ವಕೀಲರಿಂದ ಮನವಿ ಸಲ್ಲಿಸಲಾಗಿದೆ. ರಿಸರ್ವ್ಡ್ ಫಾರ್ ಆರ್ಡರ್ಸ್ ಅಂತ ಹಾಕೊಂಡಿದ್ದಾರೆ. ಅಂದ್ರೆ ಎಲ್ಲ ನಮ್ಮ ವಾದ ಅವ್ರ ವಾದ ಎಲ್ಲ ಕೇಳಿದ್ದಾರೆ. ಜಡ್ಜ್ಮೆಂಟ್ ಈ ವಾರದಲ್ಲೋ ದಿನದಲ್ಲೋ ನ್ಯಾಯಾಧೀಶರು ಅವ್ರಿಗೆ ಸಮಯ ಬೇಕು. ನಮ್ಮ ವಾದ ಅವ್ರ ವಾದನೆಲ್ಲ ಕೇಳಿ ಈ ವಾರದಲ್ಲಿ ಅವರ ಜಡ್ಜ್ಮೆಂಟ್ ಮರು ಎಣಿಕೆ ಮಾಡ್ಬೇಕಾ ಬೇಡ್ಬೇಕಾ ಅನ್ನೋದು ಜಡ್ಜ್ಮೆಂಟ್ ಅದು ಮಾಡ್ತಾರೆ. ಅದಾದ್ಮೇಲೆ ನಮಗೆ ಗೊತ್ತಾಗೋದು ಮರು ಎಣಿಕೆ ಯಾವಾಗ ಆಗುತ್ತೆ ಆಗಲ್ವೋ ಅದೆಲ್ಲ ಆಮೇಲೆ ಗೊತ್ತು. ಏನು ಇವತ್ತು ನಮ್ಮ ಹೈಕೋರ್ಟ್ ಚುನಾವಣೆ ತಕರಾರು ಒಂದು ನಮ್ದು ಹೈಕೋರ್ಟ್ ಅಲ್ಲಿ ಏನಿತ್ತು ಅದು ಇವತ್ತು ಆದೇಶ ಆಗಿದೆ. ಆದೇಶದಲ್ಲಿ ಆಶ್ಚರ್ಯಕರವಾದ ಆದೇಶ ಆಗ್ಬಿಟ್ಟಿದೆ. ಎದುರು ಕ್ಯಾಂಡಿಡೇಟ್ ಇದ್ರು ಅವರು ರೀಕೌಂಟಿಂಗ್ ಬೇಕು ಅಂತ ಕೇಳಿದ್ರು. ಕೌಂಟಿಂಗ್ ಮೇಲೆ ಅನುಮಾನ ಇತ್ತು ಅವರಿಗೆ. ಚುನಾವಣೆನೇ ಅಸಂದು ಮಾಡಿ ರೀಕೌಂಟಿಂಗ್ ಮಾಡೋದು ಅಂತೇಳಿ ಆದೇಶ ಆಗಿರೋದು. ಅದಕ್ಕೆ 30 ಡೇಸ್ ಸ್ಟೇ ಕೂಡ ಕೊಟ್ಟಿದ್ದಾರೆ. 30 ದಿನ ಅಪೀಲಿಗೆ ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಸೀನಿಯರ್ ವಕೀಲರನ್ನ ಮಾತಾಡಿದ್ದೇನೆ. ಈಗ ಹೋಗ್ತಾ ಇದ್ದೇನೆ. ಇದನ್ನ ನಾನು ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡ್ತೇನೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೆ ಜೈಲು ಪಾಲಾಗಿರುವ ನಟ ದರ್ಶನ್ ಕನಿಷ್ಠ ಸೌಲಭ್ಯಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಇತ್ತೀಚೆಗಷ್ಟೇ ಕೋರ್ಟ್ ಹಾಸಿಗೆ ದಿಂಬು ನೀಡುವಂತೆ ಆದೇಶ ಕೊಟ್ಟಿದ್ರು ಕೂಡ ಜೈಲಧಿಕಾರಿಗಳು ಯಾವುದೇ ಸೌಕರ್ಯ ನೀಡಿಲ್ಲ ಅಂತ ದರ್ಶನ್ ಪರ ವಕೀಲ ಸುನಿಲ್ ಮತ್ತೆ ಅರ್ಜಿ ಸಲ್ಲಿಸಿದ್ದಾರೆ. ಹೀಗಾಗಿ ನ್ಯಾಯಾಂಗ ನಿಂದನೆ ಕೇಸ್ಗೆ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಜೈಲಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ನಟ ದರ್ಶನ್ಗೆ ಜೈಲಲ್ಲಿ ಹಲವು ಸವಲತ್ತುಗಳು ಸಿಗ್ತಿದೆ ಎಂಬ ಮಾಹಿತಿ ಇದೆ. ದರ್ಶನ್ಗೆ ದಿನಕ್ಕೆ 2 ಬಾರಿ 40 ನಿಮಿಷ ವಾಕ್ ಮಾಡೋಕೆ ಅವಕಾಶ ಕೊಡಲಾಗಿದೆ. 5 ಜೊತೆ ಬಟ್ಟೆ, 2 ದಿನಕ್ಕೆ ಒಮ್ಮೆ ಸ್ನಾನಕ್ಕೆ 1 ಬಕೆಟ್ ಬಿಸಿ ನೀರು, ಮ್ಯಾನ್ಯುಯಲ್ ಪ್ರಕಾರ ತಟ್ಟೆ, ಲೋಟ, ಕಾಫಿ, ಊಟ ತಿಂಡಿ ನೀಡಲಾಗ್ತಿದೆ. ಅಲ್ಲದೆ ತೆಳುವಾದ ಹಾಸಿಗೆ, ತಲೆದಿಂಬು, ಬೆಡ್ಶೀಟ್ ನೀಡಲಾಗಿದೆ. ದರ್ಶನ್ ವಾಕಿಂಗ್, ಊಟ, ತಿಂಡಿ, ಆಪ್ತರ ಭೇಟಿ, ಮಾತುಕತೆ ಎಲ್ಲವೂ ಸಿಸಿಟಿವಿಯಲ್ಲಿ ಕಾಣುವಂತೆ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿದಿನ 3 ಶಿಫ್ಟ್ನಂತೆ ತಲಾ 5 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಇಷ್ಟೆಲ್ಲವೂ ಜೈಲಿನ ಮ್ಯಾನ್ಯುಯಲ್ ಪ್ರಕಾರವೇ ನಡೀತಿದೆ ಅಂತ ವಿಡಿಯೋ ರೆಕಾರ್ಡ್ ಮೂಲಕ ಜೈಲಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ಹಣ ಕಳ್ಳತನ ಪ್ರಕರಣ ಸಂಬಂಧ ಮನೆ ಕೆಲಸದವರ ವಿಚಾರಣೆ ನಡೆಸಲಾಗಿದೆ. 3 ಮನೆ ಕೆಲಸದವರನ್ನ ಅಚ್ಚುಕಟ್ಟು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ದೇವರಾಣೆಗೂ ನಾವು ಹಣ ಕದ್ದಿಲ್ಲ ಅಂದಿದ್ದಾರೆ. ಆದರೆ ಮನೆ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ರು. 3 ಲಕ್ಷ ಕಳುವಾದಂತಹ ದಿನ ಮನೆಯಲ್ಲಿ 5 ಇರೋದು ಪತ್ತೆಯಾಗಿದೆ. 3 ಕೆಲಸಗಾರರು, ಮ್ಯಾನೇಜರ್ ನಾಗರಾಜ್, ವಿಜಯಲಕ್ಷ್ಮಿ ತಾಯಿ ಕೂಡ ಮನೆಯಲ್ಲಿದ್ರು ಎನ್ನಲಾಗಿದೆ. ಫ್ಲಾಟ್ನಲ್ಲಿ ಯಾವುದೇ ಸಿಸಿಟಿವಿ ಇಲ್ಲ. ಲಿಫ್ಟ್ ಮತ್ತು ಸೆಕ್ಯೂರಿಟಿ ಗಾರ್ಡನ್ ಏರಿಯಾದಲ್ಲಿ ಮಾತ್ರ ಸಿಸಿಟಿವಿ ಅಳವಡಿಕೆ ಮಾಡಲಾಗಿತ್ತು. ಸಿಸಿಟಿವಿ ಪರಿಶೀಲನೆ ವೇಳೆ ಬೇರೆ ಯಾರೂ ಫ್ಲಾಟ್ಗೆ ಹೋಗಿಲ್ಲ ಅನ್ನೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಪೊಲೀಸರು ಸಿಸಿಟಿವಿ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.
ಸಚಿವ ಜಮೀರ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಮತ್ತೊಬ್ಬ ಸಚಿವನಿಗೆ ಲೋಕಾಯುಕ್ತ ನೋಟಿಸ್ ನೀಡಲಾಗಿದೆ. ರಾಧಿಕಾ ಕುಮಾರಸ್ವಾಮಿ ಬಳಿಕ ಇದೀಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ಲೋಕಾಯುಕ್ತ ನೋಟಿಸ್ ನೀಡಲಾಗಿದೆ. ಜಮೀರ್ ಜೊತೆ ಕಳೆದ 3-4 ವರ್ಷಗಳಿಂದ ಹಣಕಾಸು ವ್ಯವಹಾರ ಹೊಂದಿದ್ರು ಎಂಬ ಮಾಹಿತಿ ಮೇರೆಗೆ ನೋಟಿಸ್ ನೀಡಲಾಗಿದೆ. ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಲು ಲೋಕಾಯುಕ್ತ ನೋಟಿಸ್ ನೀಡಲಾಗಿದೆ. ನೋಟಿಸ್ ನೀಡಿದ ಬಳಿಕ ವಿಚಾರಣೆಗೆ ಹಾಜರಾಗಲು ಸಚಿವ ದಿನೇಶ್ ಗುಂಡೂರಾವ್ ಕಾಲಾವಕಾಶ ಕೋರಿದ್ದಾರೆ. ಈಗಾಗಲೇ ಪ್ರಕರಣ ಸಂಬಂಧ ನಟಿ ರಾಧಿಕಾ ಕುಮಾರಸ್ವಾಮಿ, ಗುಜ್ರಿ ಬಾಬು ವಿಚಾರಣೆ ಮಾಡಲಾಗಿದೆ. ಕೊತ್ತಲವಾಡಿ ಸಿನಿಮಾ OTTಗೆ ಬಿಡುಗಡೆಯಾಗಿದೆ. ಅದರ ಸಿನಿಮಾದಲ್ಲಿ ನಟಿಸಿದ್ದ ನಟ ಮಹೇಶ್ ಗುರು ತಮಗೆ ಸಂಭಾವನೆ ಬಂದಿಲ್ಲ ಅಂತ ಆರೋಪಿಸಿದ್ದಾರೆ. ಫೇಸ್ಬುಕ್ನಲ್ಲಿ ವಿಡಿಯೋ ಮಾಡಿ ನೋವು ಹಂಚಿಕೊಂಡಿದ್ದಾರೆ. ನನ್ನ ಹೆಸರು ಮಹೇಶ್ ಗುರು, ನಾನು ರಂಗಭೂಮಿ ಕಲಾವಿದ, ಸಿನಿಮಾ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದೀನಿ. ಆಗಸ್ಟ್ 1ನೇ ತಾರೀಕು ಸಿನಿಮಾ ರಿಲೀಸ್ ಆಯಿತು. ಯಶ್ನಾಯಿ ಪುಷ್ಪ ಅವರು ಇದನ್ನು ನಿರ್ಮಾಣ ಮಾಡಿದ್ರು. ಪೃಥ್ವಿ ಅಂಬರ್ ಸಹನಟನಾಗಿ ನಾನು ಸಿನಿಮಾದಲ್ಲಿದ್ದೆ. 3 ತಿಂಗಳಿಗೂ ಅಧಿಕ ಕಾಲ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದೆ ಅಂತ ಹೇಳಿದ್ರು. ಚಿತ್ರದ ನಿರ್ಮಾಪಕರಿಂದ ಸಹಾಯ ಪಡೆಯೋಕೆ ಅವರು ಪ್ರಯತ್ನಿಸಿದ್ದಾರೆ, ಆದರೆ ಯಶಸ್ವಿಯಾಗಿಲ್ಲ. ಈ ವಿಷಯವನ್ನು ಯಶ್ನಾಯಿ ಪುಷ್ಪ ಅವರಿಗೂ ತಿಳಿಸೋಕೆ ವಿಡಿಯೋದಲ್ಲಿ ಮನವಿಯನ್ನ ಮಾಡಿದ್ದಾರೆ. ನಾನೊಬ್ಬ ರಂಗಭೂಮಿ ಕಲಾವಿದ ಮತ್ತು ಸಿನಿಮಾ ಸೀರಿಯಲ್ ಕೂಡ ಅಭಿನಯಿಸ್ತಾ ಇದ್ದೀನಿ. ಆಗಸ್ಟ್ 1 ಕೊತ್ತಲವಾಡಿ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ನನ್ನ ನಟನೆ ಬಂದು ಪೃಥ್ವಿ ಅಂಬರ್ ಸರ್ ಸಹ ನಟನಾಗಿ 3 ತಿಂಗಳಕ್ಕೂ ಹೆಚ್ಚು ಕಾಲ ಅವ್ರ ಜೊತೆ ನಾವು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ನಾವು ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ನಿರ್ದೇಶಕರ ಕಡೆಯಿಂದ, ಅಂದರೆ ನೇರವಾಗಿ ಪ್ರೊಡಕ್ಷನ್ ಕಡೆಯಿಂದಾಗಲಿ ಮ್ಯಾನೇಜರ್ ಕಡೆಯಿಂದಾಗಲಿ ಬಂದದ್ದಲ್ಲ. ನಮಗೊಂದು ಪ್ಯಾಕೇಜ್ನ ಮಾತಾಡಿದ್ರು ನಿರ್ದೇಶಕರು, ತಿಂಗಳಿಗೆ ಇಷ್ಟು ಮತ್ತೆ ಡೈಲಿ ಕನ್ವೀನ್ಸ್ ಇಷ್ಟಿರುತ್ತೆ ಮಾಡಿ ಅಂತ ಅಂದರು. ನಾವು ಕೂಡ ಖುಷಿಯಾಗಿ ಒಪ್ಕೊಂಡಿದ್ದು. ಈ ಸಿನಿಮಾದಲ್ಲಿ ನಮಗೆ 3 ತಿಂಗಳಿಗೂ ಹೆಚ್ಚು ಕೆಲಸ ಮಾಡಿರೋದ್ರಿಂದ ನಮ್ಗೆ ಬರಬೇಕಾಗಿದ್ದಂಥ ಅಮೌಂಟ್ ಬಂದಿಲ್ಲ. ಯಾವ ಥರ ಕೇಳೋದು, ಯಾಕೆಂದರೆ ನಮಗೆ ಮೋಸ ಆಗಿದೆ. ಇದನ್ನ ಯಾರಿಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಪ್ರೊಡ್ಯೂಸರ್ನ ಮೀಟ್ ಮಾಡೋಣ ಅಂದರೆ ಅವ್ರ ಹತ್ರಕ್ಕೆ ಹೋಗೋದು ಅಷ್ಟು ಈಸಿ ಆಗಿರಲಿಲ್ಲ. ಯಾಕೆಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಲಿ ಅವ್ರ ಮನೆ ಆಗಲಿ ಅಷ್ಟು ಈಸಿಯಾಗಿ ನಾವು ಹುಡ್ಕೋಕ್ಕೂ ಆಗಲಿಲ್ಲ, ಸಿಗೋಕ್ಕೂ ಆಗಲಿಲ್ಲ. ಮತ್ತೆ ಅದರಿಂದ ಭೇಟಿ ಆಗುವಂಥ ಅವಕಾಶ ಕೂಡ ಸಿಗಲಿಲ್ಲ. ಹಾಗಾಗಿ ಈ ನಡೆದಿರೋ ಮೋಸನ ಅವ್ರಿಗೆ ತಿಳಿಸಿ ನಮ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳಬೇಕು ಅನ್ನೋದು ಈ ವಿಡಿಯೋದ ಉದ್ದೇಶ. ಗಣೇಶ ಮೆರವಣಿಗೆಯ ರೂಟ್ಗೆ ಪಟ್ಟು ಹಿಡಿದಿದ್ದ ಯುವಕರ ಮೇಲೆ ಪೊಲೀಸರು ದೂರು ದಾಖಲಿಸಿದ್ದಾರೆ. ದಾವಣಗೆರೆ ನಗರದ ಬಸವರಾಜಪೇಟೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇದೀಗ ದಾವಣಗೆರೆ ಟೌನ್ ಬಾಯ್ಸ್ ಗಣೇಶ ಸಮಿತಿಯ 6 ಯುವಕರ ವಿರುದ್ಧ ದೂರು ದಾಖಲಾಗಿದೆ. ಮೆರವಣಿಗೆ ಮಾರ್ಗದ ವಿಚಾರವಾಗಿ ಗೊಂದಲ ಹಿನ್ನೆಲೆ ಪ್ರತಿಭಟನೆಯೂ ಮಾಡಲಾಗಿತ್ತು. ಮದೀನಾ ಆಟೋ ಸ್ಟ್ಯಾಂಡ್, ಹಂಸಭಾವಿ ಸರ್ಕಲ್ ಮೂಲಕ ಮೆರವಣಿಗೆಗೆ ಅವಕಾಶ ನೀಡಿ ಅಂತ ಯುವಕರು ಮತ್ತು ಸ್ಥಳೀಯರು ಪಟ್ಟು ಹಿಡಿದಿದ್ರು. ಆದರೆ ಸೂಕ್ಷ್ಮ ಪ್ರದೇಶದಲ್ಲಿ ಗಣೇಶ ಮೆರವಣಿಗೆಗೆ ಅವಕಾಶ ನೀಡೋದಿಲ್ಲ ಅಂತ ಪೊಲೀಸರು ತಿಳಿಸಿದ್ರು. ನಾವು ಪ್ರತಿ ವರ್ಷ ಹೋಗುತ್ತಿದ್ದ ಮಾರ್ಗವನ್ನೇ ನೀಡಿ ಅಂತ ಪಟ್ಟು ಹಿಡಿದಿದ್ದರಿಂದ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಗಣೇಶೋತ್ಸವದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ಇಲಾಖೆ ಸುಮ್ಮನೆ ಪ್ರಕರಣ ದಾಖಲು ಮಾಡ್ತಾ ಇದೆ ಅಂತ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧವೂ ಹಿಂದೂ ಕಾರ್ಯಕರ್ತರು ಕಿಡಿಕಾರಿದರು. ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಆಡಳಿತಾಧಿಕಾರಿ ಟಿ ಪ್ರದೀಪ್ಗೆ ಧಾರವಾಡ ಸಿಬಿಐ ಕೋರ್ಟ್ 10 ವರ್ಷ ಜೈಲು ಶಿಕ್ಷೆ ಪ್ರಕಟಿಸಿದೆ. ಕಳೆದ 2013-14ರಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದ ಆರೋಪ ಪ್ರದೀಪ್ ಮೇಲೆ ಇತ್ತು. ಕಂಪನಿಯ ವ್ಯವಹಾರಕ್ಕೆ ಸಂಬಂಧಿಸಿ ನೆಟ್ ಬ್ಯಾಂಕಿಂಗ್ ಮೂಲಕ ವಿವಿಧ ಬ್ಯಾಂಕ್ಗಳಿಂದ ತನ್ನ ಖಾತೆಗೆ ಹಣ ವರ್ಗಾವಣೆ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಒಟ್ಟು 5,30,00,000 ಹಣ ವಂಚನೆ ಮಾಡಿದ್ದು ಬೆಳಕಿಗೆ ಬಂದಿದೆ. ಅಲ್ಲದೆ ತನ್ನ ಅಕ್ರಮ ಮುಚ್ಚಿ ಹಾಕೋಕೆ ಧಾರವಾಡ ದೇನಾ ಬ್ಯಾಂಕ್ನಲ್ಲಿದ್ದ ಕಂಪನಿಯ ಖಾತೆಯ ಸ್ಟೇಟ್ಮೆಂಟ್ ಕೂಡ ತಿರುಚಿದ್ದ ಎನ್ನಲಾಗಿದೆ. ಈ ಆರೋಪ ಸಾಬೀತಾದ ಹಿನ್ನೆಲೆ ಆರೋಪಿ ಪ್ರದೀಪ್ಗೆ 10 ವರ್ಷ ಶಿಕ್ಷೆ ಪ್ರಕಟ ಮಾಡಲಾಗಿದೆ. ಅಲ್ಲದೆ ನ್ಯಾಯಾಲಯ 52 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಈ ಬಗ್ಗೆ 2015ರಲ್ಲಿ ಸಿಬಿಐ ನ್ಯಾಯಾಲಯಕ್ಕೆ ಸಿಬಿಐ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಿದ್ದರು. ಮೆಡಿಕಲ್ ಸೀಟ್ ಪಡೆಯೋಕೆ ಅಭ್ಯರ್ಥಿಗಳು ಖತರ್ನಾಕ್ ಐಡಿಯಾ ಮಾಡಿದ್ದಾರೆ. ಮೈ-ಕೈ ಅಂಗಾಂಗಗಳು ಚೆನ್ನಾಗಿದ್ರೂ ನಮಗೆ ಕಿವಿನೇ ಕೇಳಿಸಲ್ಲ ಅಂತ ನಕಲಿ ಸರ್ಟಿಫಿಕೇಟ್ ಪಡೆದು ಮೆಡಿಕಲ್ ಸೀಟ್ ಪಡೆಯೋಕೆ ಮುಂದಾಗಿದ್ರು. ಹೀಗೆ ಅಕ್ರಮ ಮಾಡೋಕೆ ಹೋಗಿ ಬರೋಬ್ಬರಿ 20ಕ್ಕೂ ಹೆಚ್ಚು ಜನ ತಗ್ಲಾಕೊಂಡಿದ್ದಾರೆ. ಮೆಡಿಕಲ್ ಸೀಟ್ ಪಡೆಯೋಕೆ ಅನ್ಯ ಮಾರ್ಗ ಹಿಡಿದಿದ್ದ 21 ಅಭ್ಯರ್ಥಿಗಳನ್ನ ಬಂಧಿಸಲಾಗಿದೆ. 2025ನೇ ಸಾಲಿನ UGCET ಮತ್ತು UG ನೀಟ್ ಸೀಟು ಕೋರಿ 21 ಅಭ್ಯರ್ಥಿಗಳು ವಿಕಲಚೇತನ ಕೋಟಾದ ಅಡಿ ಅರ್ಜಿ ಹಾಕಿದ್ರು. ಆರಂಭದಲ್ಲಿ ಅರ್ಜಿ ಹಾಕದೆ ಅರ್ಜಿ ತಿದ್ದುಪಡಿ ಮೂಲಕ PH ಮೀಸಲಾತಿಯನ್ನ ಕೋರಿದ್ದಾರೆ. ಈ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅನುಮಾನ ಬಂದಿದೆ. 21 ಮಂದಿಯನ್ನ ನಿಯಮಾವಳಿಗಳ ಪ್ರಕಾರ ವಿಕ್ಟೋರಿಯಾ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಕಳಿಸಿಕೊಡಲಾಗಿತ್ತು. ವೈದ್ಯಕೀಯ ಪರೀಕ್ಷೆಯಲ್ಲಿ ಅಕ್ರಮ ಸಾಬೀತಾಗಿದೆ. ಈ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದೆ.